ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಸ್ಟುಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಸುತ್ತಮುತ್ತ ಅಂದವನೇ ಇಲ್ಲ ಕನೆ ಅವನೇ ಎಂದು ನನ್ನ ರಾಜಕನೇ ಸಾಂಗ್ ಇಲ್ಲ ಫ್ರೆಂಡ್ಸ್. ಇದೊಂದು ಸಾಂಗ್ ತೊಗೊಂಡ್ಬಿಟ್ಟು 3D ವಿಡಿಯೋನಾಗಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಕ್ಕೊಂದು ಲೈಕ್ ಮಾಡಿ ಜಸ್ಟ್ ಒಂದು ಫೋಟೋದಲ್ಲಿ ವಿಡಿಯೋ ಅನ್ನೋದು ರೆಡಿ ಮಾಡ್ಕೋಬೋದು. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟಿಗೆ ವಿಡಿಯೋ ಅನ್ನೋದು ನೋಡ್ಕೊಂಬರೋಣ, ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅಂತ. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡಿದಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ವೆಬ್ಸೈಟ್ ಹೋಗಿಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಬೀಟ್ ಮಾರ್ಕು ಆಲ್ ಟೆಸ್ಟ್ ಪೇಂಜ್ ಆ್ಯಂಡ್ 3D ಬೈ ರಾಜು ಅಂತ ಈ ರೀತಿ ಎರಡು ಪ್ರಿಸೆಟ್ ಕೊಟ್ಟಿರ್ತೀನಿ. ಎರಡು ಪ್ರಿಸೆಟ್ ನಮ್ಮ ವೆಬ್ಸೈಟ್ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಂಪೋರ್ಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೈಡಲ್ಲಿ ನೋಡ್ಕೊಂಡ್ಬಿಟ್ಟು ಪ್ರಿಸೆಟ್ನೆಲ್ಲ ನೋಡ್ಕೊಳ್ಳಿ. ಅದೇ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರಿಸೆಟ್ ಎಲ್ಲ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ. ಇವಾಗ ನೀವು ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ ಬೀಟ್ ಮಾರ್ಕ್ ಬೈ ರಾಜು ಇಲ್ಲ ಫ್ರೆಂಡ್ಸ್, ಆ ಒಂದು ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಫಸ್ಟ್ 4 ಸೆಕೆಂಡ್ ಇರುತ್ತೆ. ನಮ್ಮ ಕ್ರಿಯೇಷನ್ ಲೋಗೋ ಇರುತ್ತೆ 0 ಸೆಕೆಂಡ್ ಅಂತ 4 ಸೆಕೆಂಡ್ ಇರುತ್ತೆ. ಅಂದರೆ ಈ ಒಂದು ಕ್ರಿಯೇಷನ್ ಲೋಗೋ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕ್ರಿಯೇಷನ್ ಲೋಗೋ ಆ್ಯಡ್ ಮಾಡ್ಕೊಳ್ಳಿ. 4 ಸೆಕೆಂಡಿಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲಾಸ್ಟ್. ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಕರೆಕ್ಟ್ 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿಗೆ ನೀವು ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತ ಫ್ರೆಂಡ್ಸ್ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದೊಂದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ 3 ಡಾಟ್ ಅನ್ನು ಕ್ಲಿಕ್ ಮಾಡಿ 5ನೇ ಆಪ್ಷನ್ಸು ಫಿಲ್ ಕಂಪೋಸ್ ನೀರು ಅದು ಕ್ಲಿಕ್ ಮಾಡಿದ ಅದನ್ನು ನೋಡಿ ಫ್ರೆಂಡ್ಸ್. ಈ ಒಂದು ಇಮೇಜನ್ನು ಪೂರ್ತಿ ಎಂಡ್ವರೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಬೀಟಿಂದ ಲಾಸ್ಟ್ ಬೀಟ್ವರೆಗೆ ಒಂದು ಫೋಟೋನ ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್. ಅಂದ್ರೆ ಮೂಮೆಂಟ್ ಆನ್ಸರ್ನಲ್ಲಿಗೆ ಒಂದು ಸ್ವಲ್ಪ ಫೋಟೋನ ಒಂದು ಸ್ವಲ್ಪ ಸೆಂಟ್ರ್ ಬರೋಂಗೆ ಒಂದು ಸ್ವಲ್ಪ ಇದ್ರ ಫೋಕಸ್ ಕಾಣೋಂಗೆ ಈ ರೀತಿ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಈ ಒಂದು ಫೋಟೋಗೆ ಒಂದು ಎಫೆಕ್ಟ್ ಕೊಡಬೇಕಾಗುತ್ತೆ. ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ TILES ಅಂತ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಲ್ಸ್ ಸರ್ಚ್ ಮಾಡಿದಾದ್ಮೇಲೆ ಟೈಲ್ಸ್ ಕ್ಲಿಕ್ ಮಾಡಿದಾದ್ಮೇಲೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಪ್ಲಸ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಮಿರರ್ ಇರೋ ಆಪ್ಷನ್ಸ್ ಮುಂದೆ ಒಂದು ಎನೇಬಲ್ ಮಾರ್ಕ್ ಇರುತ್ತೆ. ಅವ್ನು ಎನೇಬಲ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಆಲ್ ಟೆಸ್ಟ್ ಪೇಂಜ್ ಆ್ಯಂಡ್ 3D ಬೈ ರಾಜು ಇಲ್ಲ ಫ್ರೆಂಡ್ಸ್. ಈ ಒಂದು ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವನ್ನೆಲ್ಲ ಟೆಸ್ಟು ವಾಪಸ್ ಒಂದು ಕ್ಯಾಮ್ರಾ ಲೇಯರ್ ಎಲ್ಲ ಕಾಪಿ ಲೇಯರ್ ಮಾಡ್ಕೊಂಡು ಅಲ್ಲಿ ಒಂದು ಪ್ರಿಸೆಟ್ನಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೆಲೆಕ್ಟ್ ಆಲ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಪಿ 16 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ 16 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಬೀಟ್ ಮಾರ್ಕ್ ಬೈ ರಾಜು ಇಲ್ಲ ಫ್ರೆಂಡ್ಸ್ ಒಂದು ಪ್ರಿಸೆಟನ್ನು ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಕರೆಕ್ಟ್ 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಅದೇ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ 16 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ 16 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಒಂದು ಟೆಸ್ಟ್ ಎಲ್ಲ ಒಂದು ಟೆಸ್ಟಿಗೆ ಎಫೆಕ್ಟ್ ಕೊಟ್ಟು ಈ ರೀತಿ ಒಂದು ಎಲ್ಲದು ಇದು ವಾಪಸ್ ಕೆಳಗಡೆ ಮೇಲ್ಗಡೆ ಟೆಸ್ಟ್ ಎಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀನಿ. ನೀವು ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಡಬಲ್ ಲೇಯರ್ ಪಕ್ಕ ಲಾಸ್ಟಿಗೆ ಒಂದು ಬಾಕ್ಸ್ ಕಾಣುತ್ತೆ ಫ್ರೆಂಡ್ಸ್. ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಮೇಲ್ಗಡೆ ವಿಡಿಯೋ ಐಕಾನ್ ಇದೊಂದು ರೆಕಾರ್ಡಿಂಗ್ ಐಕಾನ್ ಬರುತ್ತೆ. ಐಕಾನನ್ನು ಎನೇಬಲ್ ಮಾಡ್ಕೊಂಡಾದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ 3D ಅನ್ನೋದು ಇದು ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಸೆಟ್ಟಿಂಗ್ ಪಕ್ಕ ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡಿದಾದ್ಮೇಲೆ ಪೂರ್ತಿ ಕೆಳಗಡೆ ಒಂದು ಎಕ್ಸ್ಪೋರ್ಟ್ ಅನ್ನೋದು ಒಂದು ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು 100% ಅದಕ್ಕೆ ನಿಮಗೆ ವೆಬ್ಸೈಟ್ ಬಂದುಬಿಟ್ಟು ಸೇವ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಟೇಕ್ ಕೇರ್.